ಇದೇನೇ ಪತಿ ಬೆಳಗ್ಗೆಯಿಂದ ನಾಷ್ಟ ಮಾಡಿದಂಗೆ ಕುಂತ್ಕೊಂಡಿದ್ಯಲ್ಲ. ಎದೋಗಿ ಅಡ್ಗೆ ಗಿಡ್ಗೆ ಮಾಡುವಾಗ ತಿನ್ನನಿ ಹೊಟ್ಟೆ ಮೆಟ್ನ ಹೊಡಿತೈತಿ. ನೀನು ನೋಡಿದ್ರೆ ಸುಮ್ಮನೆ ಕುಂತ್ಕೊಂಡಿದ್ಯಾ. ಎದ್ ನಡಿ ಸುಮ್ಮನೆ ನೀಯ. ಬೆಳಗ್ಗೆ ಕಾಪಿಯೂ ಕೊಡ್ಲಿಲ್ಲ, ಹೊಲ್ತಕ್ಕೂ ಬರಲಿಲ್ಲ, ಹಾಲು ಕರೀಲಿಲ್ಲ. ಬೆಳಗ್ಗೆಯಿಂದ ನಾನೇ ಎಲ್ಲ ಕ್ಯಾಮೆರನ್ವೇ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ. ನೀನು ಹೋಗ್ಲಿ ಒಟ್ಟಗನ ಏನಾರ ಮಾಡಿತ್ತೀಯ ಅಂತ ಬಂದು ನೋಡಿದ್ರೆ ಅಡುಗೆ ಮನೆಗೆ ನೋಡಿದ್ರೆ ತಪ್ಪಲಿಗಳೆಲ್ಲ ಖಾಲಿ. ಹೋಗಿ ಏನಾರ ಹೊಸಿ ತಿನ್ನಕ್ಕೆ ಮಾಡಿ ನೋಡಿ. ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ. ಹುಷಾರಿಲ್ವೇ ನಿಂಗೆ? ಹಂಗಲ್ಲರಿ, ಹೋಗ್ರಿ. ನನ್ನ ಮಗಳು ಅಲ್ಲಿಗೆ ಹೋಗ್ಬಿಟ್ಟವಳೆ. ಅದೇ ನೀನು ನನಗೆ ಬೇಜಾರಾಯ್ತೈತಿ, ತಡ್ಕೊಳಕ್ಕೆ ಆಯ್ತಿಲ್ಲ ನನಗಂತೂ. ಇಷ್ಟು ದಿನ ಹೆಂಗ ಓಡಾಡ್ಕೊಂಡು ಮನೆ ತುಂಬ ಇದ್ಲು. ಈಗ ನೋಡಿದ್ರೆ ಯಾಕೋ ಮನ್ಸಿಗೆ ಸಮಾಧಾನ ನೀನು ಆಯ್ತಿಲ್ಲ ನನಗಂತೂ. ಅಯ್ಯೋ ನನ್ನ ಮಗಳು ಯಾಕನ ಓದ್ಲು ಅಂತ ಅನ್ನಿಸ್ತೈತಿ. ನಾನು ಯಾಕನ ಕಳಿಸ್ಕೊಟ್ನು ಅಂತನೂ ಬೇಜಾರಾಯ್ತೈತಿ. ತಪ್ಪು ಕೆಲಸ ಮಾಡ್ಬಿಟ್ನ ಕಳಿಸ್ಬಿಟ್ಟು ಕರ್ಕೊಂಡ್ ಮನೆ ಇಕ್ಕಂಡ್ಲ ಅಂತ ಅನ್ನಿಸ್ತೈತೆ. ಕಂಡರ್ ಮಕ್ಕಳನ್ನ ಸಾಕೊಂಡ್ರೆ ಇನ್ನೇನಾಯ್ತದೆ? ಹಿಂಗೇನಿ ಆಗದ್ ಕಂಡರ್ ಮಕ್ಕಳನ್ನ ಸಾಕೊಂಡ್ರೆ. ನಮ್ಮ ಮಕ್ಳನ್ನ ನಮ್ಮ ಮಾತುಗಳು ಕೇಳ್ಕೊಂಡು ನಮ್ಮ ಜೊತೆ ಇರೋದಿಲ್ಲ ಅಂತದ್ರಾಗ ನೀನು ಕಂಡರ್ ಮಕ್ಕಳನ್ನ ತಂದ್ಬಿಟ್ಟು ಸಾಕಬಿಟ್ಟು ನಮ್ಮ ಮಗಳು ಅಂತ ಹೇಳ್ಬಿಟ್ಟು ಮನೆಗಿರೋ ಅಂತ ಹೇಳಿದ್ರೆ ಇದು ಬಿಡ್ತದ? ನಿಂದೇನಿಯ ತಪ್ಪು. ನಿನಗೆ ಗೊತ್ತಿತ್ತಂತಲ್ಲ ಎಲ್ಲ ವಿಷಯನೂ. ಸಾವುಕಾರನ ಮಗಳೇನಿ ಅಂತ ಹೇಳ್ಬಿಟ್ಟು ಗೊತ್ತಿದ ಮೇಲೆ ಯಾಕೆ ಸಾಕಬೇಕಿತ್ತು? ನೀನು ಬಿಟ್ಬಿಟ್ಟು ಸುಮ್ಮನೆ ಆಗ್ಬೇಕಿತ್ತು. ನೋಡು ಈ ವರ್ಷ ಅದೇನೋ ಗಿಣಿ ಸಾಕ್ದಂಗೆ ಸಾಕಿ ಆ ಕಟ್ಟುಕನ್ ಕೈಲಿ ಕೊಟ್ಟಂಗಾಯ್ತು. ಹಿಂಗೆ ಈಗಲೇ ಎಲ್ಲಿ ಬುದ್ಧಿ ಬರ್ತದೆ ಹೇಳು ಅನುಭವಿಸೋ ಗಂಟನೂ. ಆದ್ರೂ ನೀವೊಂದು ಮಾತನ್ನ ಮಾತಾಡ್ತೀರ, ನೀವು ಒಂದು ಮಾತು ಮಾತಾಡಕ್ಕಿಲ್ಲ ನೀವಂತೂ. ಏನು ನಾನೇ ಎಲ್ಲ ನಿರ್ಧಾರ ತಗೋಬೇಕು. ಏನು ಮಾಡೋಕ್ಕಾಯ್ತದೆ ಬಿಡಿ. ನಾನು ಹಣೆ ಬರಹದಾಗ ಇಷ್ಟೇ ದಿನ ಇರಬೇಕು ಅವಳು ಅಂತ ಬರ್ದಿತ್ತೇನೋ, ಇಷ್ಟೇ ದಿನ ನೀವು ಅವಳೆ ಅಷ್ಟೇ. ಹಂಗನ್ನೋಳು ಹೋಗಿ ಅಡುಗೆ ಗಿಡ್ಗೆ ಮಾಡಿ ಕ್ಯಾಮೆ ಗಿಮೆ ಮಾಡೋದು ಕೊಲಿ. ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಉದ್ರು ಬಿಡ್ತದೆ ನಿಂಗೆ ಆಕಾಶದಿಂದ ಎಲ್ಲನೂ. ಅಯ್ಯೋ ನಂಗೆ ತಲೆ ಕೆಡಿಸ್ಬೇಡ. ಈಗ ನೋಡು ಈಚೆ ಕಡೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏನಾರ ತಿನ್ನೋಕ್ಕೆ ರೆಡಿ ಮಾಡಿ ಇಕ್ಕಿರು. ಇಲ್ಲ ಅಂತ ಹೇಳಿದ್ರೆ ನಾನು ಸೂಪ್ ಕಿರಾಕಿಲ್ಲ. ಬರೀ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನೀನು ಸಾವುಕನ ಮನೆಗೆ ಹೋಗ್ಬಿಟ್ಟು ಅಲ್ಲೇನೇ ಕಸ ಮುಸರು ತಿಕ್ಕೊಂಡು ಅಲ್ಲೇ ಬಿದ್ದಿರು. ಬರಲೇ ಬೇಡ ಮಗಳ ಜೊತೆ ನೀಯ. ಆಯ್ತು ಹೇಳಿ, ಹಂಗೆ ಮಾಡ್ತೀನಿ. ನಾನೇನು ಹೋಗಿ ಕುಂತ್ಕೊಳ್ಳೋದೇನೆ ನೀಯ, ನಿಮ್ಮ ಮಾತೇನು ಕೇಳ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ. ಈ ಹೆಂಗುಸ್ರುಗಳಿಗೆ ಮಾತು ಕೊಡೋಕೈತದ ಹೇಳು? ಆಗಕ್ಕಿಲ್ಲ ಅಂದರೆ ಆಗಕ್ಕಿಲ್ಲ ನನಗಂತೂ. ಅದು ನಿನಗೆ ಮಾತು ಕೊಡೋಕ್ಕೆ ಅಲ್ಲ. ಹೆಂಡತಿ ಬೇಜಾರಾಗಿದ್ರೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ಅನ್ನೋದನ್ನು ಬರೋಕ್ಕಿಲ್ವಲ್ಲ ಈ ನನ್ನ ಮಗುಂಗೆ. ಕಯ್ಯ ಪಿಯ ಅಂತಾನೆ. ಈ ನನ್ನ ಮಗುಂಗೋಸ್ಕರನ ನನ್ನ ಲವ್ನ ದೂರ ಮಾಡಿದ್ದು. ನಾನು ಹೆಂಗೋ ನಾನು ಇವಳನ್ನೇ ಮದುವೆ ಮಾಡ್ಕೊತಿದ್ದೆ. ನಮ್ಮ ಮನೆ ಬರಹನೇ ಸರಿ ಇಲ್ಲ. ಏನು ಮಾಡನಿ? ಪದ್ದು ಡಾರ್ಲಿಂಗ್, ನೀನು ಹಿಂಗೊಳ್ಳೋದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಇದು ಯಾಕೆ ಹಿಂಗೆ ಸಾಪ್ಕಿದ್ಯಾ? ಮಗಳನ್ನ ಕಳಿಸಿದ ತಕ್ಷಣ ನೀನು ಸಪ್ಕ ಹೋಗ್ಬಿಡ್ಬೇಕಾ? ಆ ಹುಡ್ಗಿನೂ ಬತ್ತದ್ ಬಿಡು. ಯಾಕೆ ಯೋಚನೆ ಮಾಡಿಯಾ ನೀನು? ಹೋಗ್ದೆಯ್ಯ, ನನ್ನ ಮಗಳನ್ನ ನೋಡ್ಬೇಕು ಅಂತ ಅನ್ನಿಸ್ತದೆ. ಫೋನ್ ಹಾಕಿದಾಗ್ಲೇ ನೀಯ ಬರ್ಲೇನಮ್ಮ ಅಂತ ಹೇಳ್ಬಿಟ್ಟು ಬಾವ ಅಂತ ಹೇಳ್ದೆ. ಅಯ್ಯೋ 2 ದಿನ ಇದ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅಮ್ಮ ಸಾವ್ಕತಿ ಅವಳಲ್ಲ 2 ದಿನ ಬಿಟ್ಬಿಟ್ಟು ಹೋಗಮ್ಮಯ್ಯ ಅಂತ ಹಿಡ್ಕೊಬಿಟ್ಟವಳಂತೆ. ನನ್ನ ಮಗ ಏನೋ ಬಂದು ಹೋಯ್ತಾನೆ. ಅವಳೊಂದು ಸ್ವಲ್ಪ ತಿತ್ತಾನಿಲ್ಲ, ಸ್ವಲ್ಪ ತಿತ್ತಾನೆ. ಅವನಿಗೂ ಅಲ್ಲೇನು ಅಡ್ಜಸ್ಟ್ ಆಯ್ತಿಲ್ವಂತ ಇಲ್ಲೇ ಬಂದು ಮನೆ ಕತ್ತಾನೆ. ಅದೇ ಅವಳನ್ನ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಕ್ಕಿಲ್ಲ ಅಂತ ಅಲ್ಲೇ ಮಾಡಿಕೊಂಡವ್ರಿ. ಅದೇ ನಂಗೆ ಬೇಜಾರು. ನೋಡ್ಬೇಕು ಅಂತ ಅನ್ನಿಸ್ತದೆ. ಹಿಂಗೇನು ಬರೀ ನಿನ್ನ ಮಗಳನ್ನ ನೋಡ್ಬೇಕಷ್ಟೇ ತಾನೇ? ಅಷ್ಟೇನೆ ನೀಯ. ನಾನಿರುವುದೇ ನಿನಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ. ನೋಡು ನಾನು ಏನು ಮಾಡ್ತೀನಿ ಅಂತ. ಇವಾಗ ಹೋಗ್ಬಿಟ್ಟು ನನ್ನ ಮಗಳನ್ನ ಎತ್ತಾಕೊಂಬಿಟ್ಟು ಬಂದ್ಬಿಡ್ತೀಯಾ ಏನು? ನಾನೇ ನಿನ್ನ ಕಣ್ಣಿಗೆ ಕಿಡ್ನಾಪರ್ ಥರ ಕಾಣ್ತಿದ್ದೀನ? ನಾನೇನು ಕಿಡ್ನಾಪ್ ಮಾಡ್ತೀನಿ ಅಂತ ಅನ್ಕೋಬಿಟ್ಟ? ಇದು ಒಳ್ಳೆ ಸಂದ ಕೇಳ್ತೀಯಲ್ಲ ಕಿಡ್ನಾಪ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಅವೆಲ್ಲ ಮಾಡೋಕ್ಕಿಲ್ಲ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರೀನು. ಹೊಸಿ ಕಣ್ಣು ಮುಚ್ಕ. ಏನು ಮಾಡ್ತಾನಪ್ಪ ಇದೆಯ್ಯ? ಅದು ಏನು ಮಾಡ್ತೀಯ? ಸರ್ಸರ ಮಾಡು, ಕರ್ಕೊಂಬಿಟ್ಟು ಬರ್ತೀಯಲ್ವ ನನ್ನ ಮಗಳನ್ನ? ನಂಗೆ ಸಂದಾಗ ಗೊತ್ತು. ನಾನೇ ಕರ್ಕೊಂಬಿಟ್ಟು ಬರಲಿ? ನಾನೇನು ಇವ್ರ ಮಗಳು ಬೇಸ್ ಹಾಕೊಂಡ್ರೆ ಹೆಂಗಿರ್ತದೆ? ಹಿಂಗೋಗಿ ಹಂಗೆ ಬರ್ತೀನಿ. ಈಗ ಪೊದ್ದಿಗೆ ನಾನೇ ದೆಯ್ಯ ನಾನೇ ಮಗಳು ಅಂತ ಗೊತ್ತಾಗಕ್ಕೆ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು. ಪೊದ್ದು ಡಾರ್ಲಿಂಗ ಗೊತ್ತಾಯ್ತದ ಬಿಡು. ಏನು ಮಾಡೋಕ್ಕಾಗಿಲ್ಲ. ಅಮ್ಮ, ಮಗಳೇ ಬಂದ್ಬಿಟ್ಟ. ಅಯ್ಯೋ ನನ್ನ ಮುದ್ದಿನ ಮಗಳೇ, ಏಸತ್ತಾಗಿತ್ತು, ಏಸ್ ದಿನ ಆದಂಗೆ ಆಗ್ಬಿಟ್ಟೈತೆ, ವರ್ಷ ಉಳಾದಂಗೆ ಆಗ್ಬಿಟ್ಟೈತಿ. ನೀನು ನೋಡ್ಬಿಟ್ಟು ಕೊನೆಗೂ ಬಂದ್ಬಿಟ್ಟ. ಅಪ್ಪ, ಈಗ ನಂಗೆ ಗೊತ್ತಿ ಸಮಾಧಾನ ಆಯ್ತು ನನಗಂತೂ. ಹಬ್ಬ, ಈಗ ತಾನೇ ದೆಯ್ಯು ಕೇಳ್ತಾ ಇದ್ದೆ ನಾನು. ನೀನು ನೋಡಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು ಕೊನೆಗೂ ಬಂದ್ಬಿಟ್ಟಲ್ಲ. ಅಯ್ಯೋ, ಅವ್ರ ಮನೆಗಿರೋ ಕಷ್ಟ ಆಯ್ತೈತೆ ಏನೋ ನಿಂಗಲ್ವಾ? ಹ್ಞೂ ಕಣಮ್ಮ, ನೀನು ಮುಟ್ಬಿಟ್ಟಿರೋಕೋಸಿ ಕಷ್ಟ ಆಯ್ತೈತೆ. ಆದರೆ ಏನು ಮಾಡ್ತೀಯಾ? ನಮ್ಮ ಮನೆ ಬರಹ ಇರಲೇಬೇಕಲ್ಲ. ನೀನೇ ಹೇಳ್ಬಿಟ್ಟು ಕಳಿಸಿದ್ಯಲ್ಲ ಇರು ಅಂತ ಹೇಳ್ಬಿಟ್ಟು, ಅದಕ್ಕೆ ಅಲ್ಲೇನೇ ಇದ್ದೀನಿ. ಅಯ್ಯೋ, ನೀನು ಊಟ ಮಾಡಿದ್ದೋ ಮಾಡಲಿಲ್ವೋ, ಏನು ಮಾಡಿದ್ದೋ ಏನೋ. ಅಯ್ಯೋ ಇರು, ಹೋಗ್ಬಿಟ್ಟು ನಿನಗೆ ಅಂತ ಹೇಳ್ಬಿಟ್ಟು ಏನಾರ ಹೊಸಿ ಅಡುಗೆ ಮಾಡ್ಕೊಂಬಿಟ್ಟು ಬರ್ತೀನಿ. ನಿನಗೆ ಶಾವಿಗೆ ಅಂದರೆ ಶಾನೆ ಇಷ್ಟ ಅಲ್ವಾ? ಹೋಗ್ಬಿಟ್ಟು ಶಾವಿಗೆ ಮಾಡ್ಕೊಂಬಿಟ್ಟು ಬರ್ತೀನಿ ಇರು. ಇದೇನೆ ನಿನ್ನ ನಂಬರಿಂದ ನಿನಗೆ ಫೋನ್ ಬತ್ತೈತೆ? ನಿನ್ನ ಫೋನ್ ಅಲ್ಲೇ ಬಿಟ್ಟು ಬಂದಿದ್ದ ಏನು? ಇರು, ಎತ್ತೀನಿ. ಇನ್ನೇನು ಅದೇ ಆ ಸಾವುಕಾರ ನೆಂಟಿ ಫೋನ್ ಹಾಕಿತ್ತಾಳೆ, ಕಳಿಸ್ಕೊಡು ಅಂತ ಹೇಳ್ಬಿಟ್ಟು. ಇರು ಮಾಡ್ತೀನಿ. ಹಲೋ, ಆ ಮಗಳೇ, ನೀನು ಮನೆಗೆ ಇಲ್ಲೇ ನನ್ನ ಮುಂದೆನೇ ಇದೀಯಾ ನೀನು? ಸಾಯಂಕಾಲಕ್ಕೆ ಬರ್ತೀಯಾ? ನನ್ನ ಮುಂದೆ ಆಯ್ತು. ಏನಿಲ್ಲ ಸುಮ್ಕೆ. ಇಲ್ಲ ಏನೂ ಇಲ್ಲ.
ಹ್ಞೂ ಏನೂ ಇಲ್ಲ ಬಾ ಬಾ ಸಾಯಂಕಾಲ ಬತ್ತೀಯಾ ಅಲ್ಲೇ ಇದೆಯಾ ಏನು ಗಾಬರಿ ಇಲ್ಲಪ್ಪ ಏನು ಗಾಬರಿ ಆಗಿಲ್ಲ ಸುಮ್ಕಿ ಹಂಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನೀನೇನು ಟೆನ್ಷನ್ ತಗೋಬೇಡ ಹ್ಞೂ ಸಾಯಂಕಾಲಕ್ಕೆ ಬಂದ್ಬಿಡು ಹಾಂ ಆಯ್ತು ಆಯ್ತು ಸರ್ನ ಬಂದ್ಬಿಡು ಸರಿ ಆಯ್ತು ಹ್ಞೂ ಸರಿ ಏ ದಯ್ಯ ನೀನ್ ತಾನೇ ಕೊನೆಗೂ ಗೊತ್ತಾಗ್ಬಿಡ್ತಾ ನಾನೇ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತಾ ಅಯ್ಯೋ ನಿನ್ನ ದಯ್ಯ ನೀನೇ ಕಂಡಿಡಿಯಕ್ಕೆ ಆಯ್ತಿಲ್ಲ ನೋಡಿ ನನಗಂತೂ ಯಪ್ಪ ನನಗೊಂದು ಸಣ್ಣ ನನ್ನ ಮಗಳು ಧ್ವನಿಯ ಫೋನ ಕೇಳ್ಬಿಟ್ಟು ಭಯ ಆಗೋಗ್ಬಿಡ್ತು ಅಮ್ಮ ನಾನು ನೀನು ನೋಡ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ ಬಾಮ ಬಾಮ ಅಂತ ಹೇಳ್ಬಿಟ್ಟು ಏನು ಅಮ್ಮಕ್ಕನಾಗೆ ಅಂತಿದ್ಲ ಸಾಯಂಕಾಲಕ್ಕೆ ಬರ್ತೀನಿ ಕಣಮ್ಮ ಅಂದ್ಲ ನನಗೆ ಟೆನ್ಷನ್ ಆಗ್ಬಿಡ್ತು ನನಗಂತೂ ಇದೇನಪ್ಪ ಇಲ್ಲಿ ಬಂದು ಕೂತವಳೆ ಅಲ್ಲಿ ನೋಡ್ರಿ ಅಲ್ಲಿಂದ ಫೋನಾಗ ಮಾತಾಡ್ತಾವಳೆ ಅಂತ ಯಪ್ಪ ನೀನು ಒಳ್ಳೆ ಸಣ್ಣದಾಗಿ ತಮಾಷೆ ಮಾಡ್ತಿದ್ದಯ್ಯ ಹೋಗತ್ಲಾಗೆ ಪದುವ ಇನ್ನೇನು ಮಾಡೋಕ್ಕಾಯ್ತದೆ ನಿನಗೆ ಗೋಳ್ ಕೇಳಿಸ್ಕೊಳಕ್ಕಾಗಲಿಲ್ಲ ಅದಕ್ಕೆ ನೀ ಹಿಂಗೆ ಹಂಗೆ ನಾಟಕ ಮಾಡಿದೆ ದಯ್ಯ ನೀನು ಹೆಂಗಿದ್ರು ನನ್ನ ಮಗಳು ವೇಸನೂ ಆಕತ್ಯ ನಂಗೆ ಒಂದೇ ಒಂದು ಸಹಾಯ ಮಾಡ್ತೀಯಾ ಏನು ಪದ್ದು ಡಾರ್ಲಿಂಗ್ ನೀನು ಇದೇ ಯಾಕೆ ಹಾಕೊಂಡು ಒಂದು 2 ದಿನ ಇವತ್ತು ನಾಳೆ ಹಂಗೆ ಹೋಗ್ಬಿಟ್ಟು ಆ ಸಾವುಕಾರನ ಮನೆಗೆ ನೀನು ಇದ್ಬಿಡು ನನ್ನ ಮಗಳನ್ನ ಇಲ್ಲಿಗೆ ನೀ ಕಳಿಸ್ಬಿಡು ಒಂದು 2 ದಿನ ಆರಾಮಾಗಿ ನನ್ನ ಜೊತೆ ಇತ್ತಾಳೆ ಆಮೇಲಿಂದ ಬೇಕಾದ್ರೆ ಬದಲು ಮಾಡ್ಕೊಳ್ಳಿವ್ರಂತೆ ಪದ್ದು ಡಾರ್ಲಿ ನಂಗೆ ಬೇರೆ ಕೆಲಸ ಶಾನೆ ಐತೆ ನಾನು ಹಂಗೆ ಎಲ್ಲನೂ ಹೋಗಿ ಬರೋಕ್ಕಾಗಕ್ಕಿಲ್ಲ ಇಲ್ಲ ಆಗಕ್ಕಿಲ್ಲ 2-3 ದಿನ ಎಲ್ಲ ಇರೋಕ್ಕಾಗಕ್ಕಿಲ್ಲ ಪದ್ದು ಡಾರ್ಲಿಂಗ್ ನಿಜವಾಗೂ ಮನುಷ್ಯರು ಬೇಸ ಹಾಕೊಂಡಕ್ಕೆ ಆಗಲ್ಲ ಶಾನೆ ದಿನ ಬೇಡ ಹೋಗ್ಲಿ ಇವತ್ತು ಒಂದಿನ ಹಾಕ್ಕೊಬಿಡು ಇವತ್ತೊಂದಿನ ಯಾಕೆ ಹಾಕೊಂಬಿಡು ಸರಿನಾ ಏನು ಬೇಡ ನನ್ನ ಮಗಳು ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಹಿಂಗೆ ನೀನು ಬಾ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬತ್ತಾಳೆ ನೀನು ಹಿಂಗೆ ಯಾಕೆ ಹಾಕೊಂಡಿದ್ಯಲ್ಲ ಹಿಂಗೆ ಹೋಗ್ಬಿಟ್ಟು ನೀನು ನನ್ನ ಮಗಳನ್ನ ಕಳಿಸ್ಕೊಟ್ಬಿಟ್ಟು ನೀನು ಅಲ್ಲಿದ್ಬಿಡು ಈ ಬೆಳಿಗ್ಗೆ ಅಷ್ಟೊತ್ತು ಕಳಿಸ್ಕೊಡ್ತೀನಿ ಮಗಳನ್ನ ನನಗೂ ಯಾಕೋ ಬೇಜಾರಾಯ್ತೈತಿ ಮನ್ಸಿಲ್ಲ ಅದಕ್ಕೆ ನೀವು ಬೇಡ್ಕೊತೀರ ನಿನ್ನ ಹತ್ರ ಆಯ್ತು ಪದ್ದು ಡಾರ್ಲಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಒಪ್ಕೋತಾ ಇದ್ದೀನಿ ಆದರೆ ಒಂದು ಕಂಡೀಷನು ಇವತ್ತೊಂದೇ ದಿನ ಅಷ್ಟೇ ನೀನು ಆಯ್ತು ದಯ್ಯ ನನ್ನ ಮಗಳಿಗೆ ಈಗಲೇ ಫೋನ್ ಹಾಕ್ಬಿಟ್ಟು ಎಲ್ಲ ಹೇಳ್ತೀನಿ ನೀನು ಬಂದ್ಬಿಡು ದಯ್ಯ ನೀನು ಕಳಿಸ್ತೀನಿ ನಿಂಗೆ ಸಾಕು ಯಾಕೆ ಅಂತ ಹೇಳ್ಬಿಟ್ಟು ಸರಿನಾ ಹಿಂಗೆ ಹೋಗ್ಬಿಟ್ಟು ಇದ್ಬಿಟ್ಟು ಹಂಗೆ ಬಂದ್ಬಿಡು ನೀನೇನು ಅಲ್ಲಿ ಏನು ಕಷ್ಟ ಬಂದ್ರು ಮ್ಯಾನೇಜು ಮಾಡ್ತೀಯಲ್ಲ ಮಾಡು ಅದೊಂದು ನನ್ನ ಮಗನು ಹಂಗೆ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಡ್ತೀನಿ ನಾನು ಸದ್ಯ ನೀನು ಇರೋದಕ್ಕೆ ನಿನ್ನಿಂದ ಒಳ್ಳೊಳ್ಳೆ ಐಡಿಯಾಗಳೆಲ್ಲನೇ ಗೊತ್ತಾವು ನನಗಂತೂ ಹಬ್ಬ ಸದ್ಯ ಸರಿ ಹೋಗ್ಬಿಟ್ಟು ನನ್ನ ಮಗಳನ್ನ ಕಳಿಸೋಗು ಏನೋ ನನ್ನ ಪೊದ್ದುಡಲ್ಲಿ ಹಿಂಗೆ ಸಹಾಯ ಮಾಡೋಣ ಅಂತ ಬಂದರೆ ಹಿಂಗೆ ತಗ್ಲಾಕಿಸ್ತಾಳೆ ಅಂತ ಮಾತ್ರ ಗೊತ್ತಿರಲಿಲ್ಲ ನನಗಂತೂ ಚೆನ್ನಾಗಿ ತಗ್ಲಾಕ್ಸ್ಬಿಟ್ಲು ನನಗಂತೂ ಕಳ್ಳಿ ಏನು ಮಾಡೋಕ್ಕಾಗ್ತೈತೆ ಇಷ್ಟಪಟ್ಟವ್ರಿಗೋಸ್ಕರ ಏನೇನೇನೋ ಮಾಡ್ಬೇಕಂತೆ ಇನ್ನು ಇದೊಂದು ಮಾಡೋಕ್ಕಾಗಕ್ಕಿಲ್ವಾ ಹೋಗ್ಬಿಟ್ಟು ಮಾಡ್ತೀನಿ ಆ ಸಾವುಕಾರನ ಮನೆಗೆ ಪಾಪ ಅತಿಥಿ ಸತ್ಕಾರ ಜಾಸ್ತಿ ನಡೀತಾ ಇರ್ತದೆ ಅಂತ ಅನ್ನಿಸ್ತದೆ ಹೋಗಿ ಅತಿಥಿ ಸತ್ಕಾರನ ಸ್ವೀಕಾರ ಮಾಡೋಣ ಇನ್ನೇನು ಮಾಡೋಕ್ಕಾಗಲ್ಲ ಡಾರ್ಲಿಂಗೋಸ್ಕರ ಮಾಡ್ಬೇಕು ಇವಾಗ ನಾನು ಪದ್ದು ಡಾರ್ಲಿಂಗ್ ನಾನು ಹಿಂಗೆ ಸಹಾಯ ಮಾಡಿಕೊಟ್ರೆ ನಿನ್ನ ನಂಗೆ ಏನು ಕೊಡ್ತೀಯಾ ನೀನು ಏನು ಕೇಳಿದ್ರು ಮಾಡ್ಕೊಡ್ತೀನಿ ಹೋಗು ನಿನ್ ಕೋಳಿ ಸಾರು ಅಂದ್ರೆ ಇಷ್ಟ ಅಲ್ವಾ ನಾಳೆ ಬಾ ಹೋಗು ನಾಳೆ ನಿನ್ ಕೋಳಿ ಸಾರು ಏನಿಯ ಮಾಡ್ಬಿಟ್ಟು ಮಾಡಕ್ತೀನಿ ಇದಪ್ಪ ವರ್ಷೆ ಅಂತ ಹೇಳಿದ್ರೆ ಆಯ್ತು ನಾಳೆ ಬಂದು ಬಿಡ್ತೀನಿ ಯಾರ ಮಾತು ಕೇಳೋಕ್ಕಿಲ್ಲ ನಾನು ಹ್ಞೂ ಸರಿ ಆಯ್ತು ಈಗಾದ್ರೂ ಅರ್ಥ ಮಾಡ್ಕ ನಿನ್ನ ಗಂಡಂಗಿನ ನಾನೇ ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು ನಿನ್ನ ಗಂಡ ನಿಂಗೆ ಯಾವ ಸಹಾಯನೂ ಮಾಡೋಕ್ಕಿಲ್ಲ ಬರೀ ಕಯ್ಯ ಅಂತಾನೆ ನಾನು ನಿನಗೆ ಅಂತ ಯಾವ ಪಾಟಿ ಸಹಾಯ ಮಾಡ್ತಾ ಇವ್ ನೀನು ನೋಡು ಅದು ಯಾವತ್ತೋ ಗೊತ್ತಿರೋ ವಿಷಯ ಈಗ ಸರ್ನ ಹೋಗು ಲೇ ಪೊದ್ದಿ ಏನ್ಲೇ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ ಅವ್ಳಿಗೆ ಮಾಡು ಅಂತ ಹೇಳಿದ್ದೆ ಅವಾಗಿಂದ ಇಲ್ಲೇ ಕುಂತ್ಕೊಂಡಿದ್ಯಾ ಮಾಡ್ದೋ ಮಾಡ್ಲಿಲ್ವೋ ಅಯ್ಯಯ್ಯ ನಿಮ್ಗೆ ಅಡುಗೆ ತಾನೇ ಬರೀ ಶಾವ್ಗೆ ಎಲ್ಲನೂ ಮಾಡಿಕ್ಬಿಡ್ತೀನಿ ಇವಾಗಂತೂ ಆಗ್ಲೇ ಏನೋ ಚಿಂತೆ ಮಾಡ್ಕೊಂಡು ಕುಂತಿದ್ದೆ ಇಷ್ಟು ಬಿರ್ನ ಶಾವ್ಗೆ ಗೀವ್ಗೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ ಮತ್ತೆ ನನ್ನ ಮಗಳು ಬತ್ತಾಳೆ ಅಂತ ಹೇಳಿದ್ರೆ ನಾನು ಅಷ್ಟು ಮಾಡಕ್ಕಿಲ್ವೇ ಅವಳು ಹೋಗಿದ್ದು ನೆನ್ನೆ ಬೆಳಿಗ್ಗೆ ಹೋದಳು ಇಲ್ಲಿ ಗಂಟ ಕಾಣಿಸ್ತಿಲ್ಲ ಅವಳು ಇವಾಗ ಬರ್ತೀನಿ ಅಂತ ಹೆಂಗೋ ಫೋನ್ ಹಾಕಿದ್ದು ನಿಮ್ಗೆ ಯಾಕೆ ಒಳ್ಳೆ ಊಟ ನಿಮ್ಗಂತೂ ಸಿಗ್ತದೆ ಸಮಾಧಾನ ಮಾಡ್ಕೊಳ್ಳಿ ಈ ಹೆಂಗಸ್ರು ಯಾವಾಗ ಹೆಂಗಿತ್ತು ನನಗಂತೂ ಒಂದು ಗೊತ್ತಾಗಕ್ಕಿಲ್ಲ ಬುಡತ್ತಾಗಿ ಬಿರ್ಬಿರ್ನ ಮಾಡಿ ಹೊಟ್ಟಸ್ಕೊಂಡು ಸಾಯ್ತಾ ಇದ್ದೀನಿ